ಇನ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಕನ್ನಡದ ಹಬ್ಬವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಸದ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸಂಭ್ರಮ ಸಡಗರ ಯಾವ ರೀತಿ ಮನೆ ಮಾಡಿದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯೋತ್ಸವದ ಹಬ್ಬ ಮನೆ ಮಾಡಿದೆ. ಎಲ್ಲ ಕಡೆಯೂ ಕೂಡ ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ. ಅದರಲ್ಲೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಈ ಒಂದು ಹಬ್ಬದ ಆಚರಣೆ ಅಂದರೆ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಶಿಕ್ಷಣ ಇಲಾಖೆಯಿಂದ ಕಂಠೀರವ ಸ್ಟೇಡಿಯಂನಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಆದರೆ ಇಲ್ಲಿ 9:14 ಆದರೂ ಕೂಡ ಇನ್ನೂ CM ಇಲ್ಲಿ ಬಂದಿಲ್ಲ. ಮಕ್ಕಳು ಬೆಳಗ್ಗಿನಲ್ಲೂ ಕೂಡ CMಗಾಗಿ ಕಾದು ಸುಸ್ತಾಗಿದ್ದಾರೆ. ಬಿಸಿಲಲ್ಲೂ ಕೂಡ ಮಕ್ಕಳು ಕೂತಿದ್ದಾರೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಕೃಷ್ಣ ನಿಮಗೆ ತೋರಿಸ್ತಾ ಇದ್ದಾರಲ್ಲ, ಬೆಳಗ್ಗೆ 9 ಗಂಟೆ ಸುಮಾರಿಗೆ ಈ ಒಂದು ಧ್ವಜಾರೋಹಣ ಆಗಬೇಕಾಗಿತ್ತು ಕಂಠೀರವ ಸ್ಟೇಡಿಯಂನಲ್ಲಿ. ಶಿಕ್ಷಣ ಇಲಾಖೆಯಿಂದ 70ನೇ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕ ಸರ್ಕಾರದ ವತಿಯಿಂದ. ಅದಕ್ಕಾಗಿ ಸಾಕಷ್ಟು ಕಡೆಯಿಂದ ಮಕ್ಕಳು ಬೆಳಗ್ಗೆಯಿಂದ ಕೂಡ ಬಂದು ಕೂತಿದ್ದಾರೆ. ಅಂದರೆ ಬೆಳಗ್ಗೆ 7 ಗಂಟೆಗೆ ಎಲ್ಲ ಮಕ್ಕಳು ಕೂಡ ಬಂದು ಇಲ್ಲಿ ಅವಾಗಿನಿಂದಲೂ ಕೂತಿದ್ದಾರೆ. ಆದರೆ ಇಷ್ಟೊತ್ತಿಗೆ 9 ಗಂಟೆ ಎಕ್ಸಾಕ್ಟ್ಲಿ ಈ ಒಂದು ಧ್ವಜಾರೋಹಣ ಆಗಬೇಕಾಗಿತ್ತು. ಆದರೆ ಇನ್ನೂ ಕೂಡ CM ಈ ಒಂದು ಸ್ಥಳಕ್ಕೆ ಬಂದಿಲ್ಲ. ಇನ್ನೂ ಕೂಡ ಧ್ವಜಾರೋಹಣ ಆಗಿಲ್ಲ. ಈ ನಡುವೆ ಮಕ್ಕಳು ಕಾದು ಎಲ್ಲೊಂದು ಕಡೆ ಸುಸ್ತಾಗ್ತಿದ್ದಾರೆ. ಎಲ್ಲರೂ ಕೂಡ ಚಿಕ್ಕ ಮಕ್ಕಳು ಬೆಳಗ್ಗೆ ಇನ್ನೂ ಕೂಡ ತಿಂಡಿ ತಿಂದಿರೋದಿಲ್ಲ ಅಂತ ಅನಿಸುತ್ತೆ. ಆದರೆ CM ಕಾರ್ಯಕ್ರಮ ಇರೋದ್ರಿಂದ ಎಲ್ಲ ಮಕ್ಕಳು ಕೂಡ ಕಾಯ್ತಿದ್ದಾರೆ. ಕಾದು ಸುಸ್ತಾದಂತೆ ಕಾಣಿಸ್ತಿದೆ ಒಂದಷ್ಟು ಜನ ಮಕ್ಕಳು. ಈಗಾಗಲೇ ವಿಧಾನಸೌಧದಲ್ಲಿ ಸದ್ಯಕ್ಕೆ CM ಅಲ್ಲಿ ಧ್ವಜಾರೋಹಣ ಮಾಡುವಂಥದ್ದಾಗಿರ್ಬೋದು, ಅಲ್ಲಿ ಕನ್ನಡಾಂಬೆಗೆ ಪುಷ್ಪ ಮಾಲಾರ್ಪಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಲ್ಲಿ ಮುಗಿಸಿದ ತಕ್ಷಣ ಕಂಠೀರವ ಸ್ಟೇಡಿಯಂನಲ್ಲಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ CM ಭಾಗಿಯಾಗುವಂಥ ಸಾಧ್ಯತೆ ಇದೆ. CM ಜೊತೆಗೆ DCM ಮತ್ತು ಶಿಕ್ಷಣ ಇಲಾಖೆ ಮಂತ್ರಿಗಳು ಸೇರಿದಂತೆ ಹಲವು ಜನ ಭಾಗಿಯಾಗ್ತಾರೆ. ಮತ್ತೊಂದು ಕಡೆ ಸೆಕ್ಯೂರಿಟಿ ವಿಚಾರವಾಗಿಯೂ ಕೂಡ ಪೊಲೀಸರು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಏನೆಲ್ಲ ಭದ್ರತೆಯನ್ನು ವಹಿಸಬೇಕು, ಆ ಒಂದು ನಿಟ್ಟಿನಲ್ಲಿ ಭದ್ರತೆಯನ್ನು ವಹಿಸ್ತಿದ್ದಾರೆ. ಕೆಲವೇ ಹೊತ್ತಲ್ಲಿ ಕಂಠೀರವ ಸ್ಟೇಡಿಯಂನಲ್ಲಿ ಈ ಒಂದು ಕಾರ್ಯಕ್ರಮ ಆರಂಭವಾಗಲಿದೆ. ಶ್ರೀಪಾದ್, ಓಕೆ, ಧನ್ಯವಾದ ಮದೇಶ್ ಮಾಹಿತಿಗಾಗಿ. ಇನ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಕನ್ನಡದ ಹಬ್ಬವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಸದ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸಂಭ್ರಮ ಸಡಗರ ಯಾವ ರೀತಿ ಮನೆ ಮಾಡಿದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯೋತ್ಸವದ ಹಬ್ಬ ಮನೆ ಮಾಡಿದೆ. ಎಲ್ಲ ಕಡೆಯೂ ಕೂಡ ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ. ಅದರಲ್ಲೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಈ ಒಂದು ಹಬ್ಬದ ಆಚರಣೆ ಅಂದರೆ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಶಿಕ್ಷಣ ಇಲಾಖೆಯಿಂದ ಕಂಠೀರವ ಸ್ಟೇಡಿಯಂನಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಆದರೆ ಇಲ್ಲಿ 9:14 ಆದರೂ ಕೂಡ ಇನ್ನೂ CM ಇಲ್ಲಿ ಬಂದಿಲ್ಲ. ಮಕ್ಕಳು ಬೆಳಗ್ಗಿನಲ್ಲೂ ಕೂಡ CMಗಾಗಿ ಕಾದು ಸುಸ್ತಾಗಿದ್ದಾರೆ. ಬಿಸಿಲಲ್ಲೂ ಕೂಡ ಮಕ್ಕಳು ಕೂತಿದ್ದಾರೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಕೃಷ್ಣ ನಿಮಗೆ ತೋರಿಸ್ತಾ ಇದ್ದಾರಲ್ಲ, ಬೆಳಗ್ಗೆ 9 ಗಂಟೆ ಸುಮಾರಿಗೆ ಈ ಒಂದು ಧ್ವಜಾರೋಹಣ ಆಗಬೇಕಾಗಿತ್ತು ಕಂಠೀರವ ಸ್ಟೇಡಿಯಂನಲ್ಲಿ. ಶಿಕ್ಷಣ ಇಲಾಖೆಯಿಂದ 70ನೇ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕ ಸರ್ಕಾರದ ವತಿಯಿಂದ. ಅದಕ್ಕಾಗಿ ಸಾಕಷ್ಟು ಕಡೆಯಿಂದ ಮಕ್ಕಳು ಬೆಳಗ್ಗೆಯಿಂದ ಕೂಡ ಬಂದು ಕೂತಿದ್ದಾರೆ. ಅಂದರೆ ಬೆಳಗ್ಗೆ 7 ಗಂಟೆಗೆ ಎಲ್ಲ ಮಕ್ಕಳು ಕೂಡ ಬಂದು ಇಲ್ಲಿ ಅವಾಗಿನಿಂದಲೂ ಕೂತಿದ್ದಾರೆ. ಆದರೆ ಇಷ್ಟೊತ್ತಿಗೆ 9 ಗಂಟೆ ಎಕ್ಸಾಕ್ಟ್ಲಿ ಈ ಒಂದು ಧ್ವಜಾರೋಹಣ ಆಗಬೇಕಾಗಿತ್ತು. ಆದರೆ ಇನ್ನೂ ಕೂಡ CM ಈ ಒಂದು ಸ್ಥಳಕ್ಕೆ ಬಂದಿಲ್ಲ. ಇನ್ನೂ ಕೂಡ ಧ್ವಜಾರೋಹಣ ಆಗಿಲ್ಲ. ಈ ನಡುವೆ ಮಕ್ಕಳು ಕಾದು ಎಲ್ಲೊಂದು ಕಡೆ ಸುಸ್ತಾಗ್ತಿದ್ದಾರೆ. ಎಲ್ಲರೂ ಕೂಡ ಚಿಕ್ಕ ಮಕ್ಕಳು ಬೆಳಗ್ಗೆ ಇನ್ನೂ ಕೂಡ ತಿಂಡಿ ತಿಂದಿರೋದಿಲ್ಲ ಅಂತ ಅನಿಸುತ್ತೆ. ಆದರೆ CM ಕಾರ್ಯಕ್ರಮ ಇರೋದ್ರಿಂದ ಎಲ್ಲ ಮಕ್ಕಳು ಕೂಡ ಕಾಯ್ತಿದ್ದಾರೆ. ಕಾದು ಸುಸ್ತಾದಂತೆ ಕಾಣಿಸ್ತಿದೆ ಒಂದಷ್ಟು ಜನ ಮಕ್ಕಳು. ಈಗಾಗಲೇ ವಿಧಾನಸೌಧದಲ್ಲಿ ಸದ್ಯಕ್ಕೆ CM ಅಲ್ಲಿ ಧ್ವಜಾರೋಹಣ ಮಾಡುವಂಥದ್ದಾಗಿರ್ಬೋದು, ಅಲ್ಲಿ ಕನ್ನಡಾಂಬೆಗೆ ಪುಷ್ಪ ಮಾಲಾರ್ಪಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಲ್ಲಿ ಮುಗಿಸಿದ ತಕ್ಷಣ ಕಂಠೀರವ ಸ್ಟೇಡಿಯಂನಲ್ಲಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ CM ಭಾಗಿಯಾಗುವಂಥ ಸಾಧ್ಯತೆ ಇದೆ. CM ಜೊತೆಗೆ DCM ಮತ್ತು ಶಿಕ್ಷಣ ಇಲಾಖೆ ಮಂತ್ರಿಗಳು ಸೇರಿದಂತೆ ಹಲವು ಜನ ಭಾಗಿಯಾಗ್ತಾರೆ. ಮತ್ತೊಂದು ಕಡೆ ಸೆಕ್ಯೂರಿಟಿ ವಿಚಾರವಾಗಿಯೂ ಕೂಡ ಪೊಲೀಸರು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಏನೆಲ್ಲ ಭದ್ರತೆಯನ್ನು ವಹಿಸಬೇಕು, ಆ ಒಂದು ನಿಟ್ಟಿನಲ್ಲಿ ಭದ್ರತೆಯನ್ನು ವಹಿಸ್ತಿದ್ದಾರೆ. ಕೆಲವೇ ಹೊತ್ತಲ್ಲಿ ಕಂಠೀರವ ಸ್ಟೇಡಿಯಂನಲ್ಲಿ ಈ ಒಂದು ಕಾರ್ಯಕ್ರಮ ಆರಂಭವಾಗಲಿದೆ. ಶ್ರೀಪಾದ್, ಓಕೆ, ಧನ್ಯವಾದ ಮದೇಶ್ ಮಾಹಿತಿಗಾಗಿ.
ಇದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಕನ್ನಡದ ಹಬ್ಬವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಸದ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಈ ಸಂಭ್ರಮ ಸಡಗರ ಯಾವ ರೀತಿ ಮನೆ ಮಾಡಿದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯೋತ್ಸವದ ಹಬ್ಬ ಮನೆ ಮಾಡಿದೆ. ಎಲ್ಲ ಕಡೆಯೂ ಕೂಡ ಹಬ್ಬವನ್ನ ಆಚರಣೆ ಮಾಡಲಾಗ್ತದೆ. ಅದರಲ್ಲೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಈ ಒಂದು ಹಬ್ಬದ ಆಚರಣೆ ಅಂದ್ರೆ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಶಿಕ್ಷಣ ಇಲಾಖೆಯಿಂದ ಕಂಠೀರವ ಸ್ಟೇಡಿಯಂನಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಆದರೆ ಇಲ್ಲಿ 9:14 ಆದರೂ ಕೂಡ ಇನ್ನೂ ಸಿಎಂ ಇಲ್ಲಿ ಬಂದಿಲ್ಲ. ಮಕ್ಕಳು ಬೆಳಗ್ಗಿನಲ್ಲೂ ಕೂಡ ಸಿಎಂಗಾಗಿ ಕಾದು ಸುಸ್ತಾಗಿದ್ದಾರೆ. ಬಿಸಿನಲ್ಲೂ ಕೂಡ ಮಕ್ಕಳು ಕೂತಿದ್ದಾರೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಕೃಷ್ಣ ನಿಮಗೆ ತೋರಿಸ್ತಾ ಇದ್ದಾರಲ್ಲ, ಬೆಳಗ್ಗೆ 9 ಗಂಟೆ ಸುಮಾರಿಗೆ ಈ ಒಂದು ಧ್ವಜಾರೋಹಣ ಆಗಬೇಕಾಗಿತ್ತು ಕಂಠೀರವ ಸ್ಟೇಡಿಯಂನಲ್ಲಿ. ಶಿಕ್ಷಣ ಇಲಾಖೆಯಿಂದ 70ನೇ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕ ಸರ್ಕಾರದ ವತಿಯಿಂದ. ಅದಕ್ಕಾಗಿ ಸಾಕಷ್ಟು ಕಡೆಯಿಂದ ಮಕ್ಕಳು ಬೆಳಗ್ಗೆಯಿಂದ ಕೂಡ ಬಂದು ಕೂತಿದ್ದಾರೆ. ಅಂದ್ರೆ ಬೆಳಗ್ಗೆ 7 ಗಂಟೆಗೆ ಎಲ್ಲ ಮಕ್ಕಳು ಕೂಡ ಬಂದು ಇಲ್ಲಿ ಅವಾಗಿನಿಂದಲೂ ಕೂತಿದ್ದಾರೆ. ಆದ್ರೆ ಇಷ್ಟೊತ್ತಿಗೆ 9 ಗಂಟೆ ಎಕ್ಸಾಕ್ಟ್ಲಿ ಈ ಒಂದು ಧ್ವಜಾರೋಹಣ ಆಗಬೇಕಾಗಿತ್ತು. ಆದ್ರೆ ಇನ್ನೂ ಕೂಡ ಸಿಎಂ ಈ ಒಂದು ಸ್ಥಳಕ್ಕೆ ಬಂದಿಲ್ಲ. ಇನ್ನೂ ಕೂಡ ಧ್ವಜಾರೋಹಣ ಆಗಿಲ್ಲ. ಈ ನಡುವೆ ಮಕ್ಕಳು ಕಾದು ಎಲ್ಲೊಂದು ಕಡೆ ಸುಸ್ತಾಗ್ತಿದ್ದಾರೆ. ಎಲ್ಲರೂ ಕೂಡ ಚಿಕ್ಕ ಮಕ್ಕಳು ಬೆಳಗ್ಗೆ ಇನ್ನೂ ಕೂಡ ತಿಂಡಿ ತಿಂದಿರೋದಿಲ್ಲ ಅಂತ ಅನ್ಸುತ್ತೆ. ಆದರೆ ಸಿಎಂ ಕಾರ್ಯಕ್ರಮ ಇರೋದ್ರಿಂದ ಎಲ್ಲ ಮಕ್ಕಳು ಕೂಡ ಕಾಯ್ತಿದ್ದಾರೆ. ಕಾದು ಸುಸ್ತಾದಂತೆ ಕಾಣಿಸ್ತಿದೆ ಒಂದಷ್ಟು ಜನ ಮಕ್ಕಳು. ಈಗಾಗಲೇ ವಿಧಾನಸೌಧದಲ್ಲಿ ಸದ್ಯಕ್ಕೆ ಸಿಎಂ ಅಲ್ಲಿ ಧ್ವಜಾರೋಹಣ ಮಾಡುವಂಥದ್ದಾಗಿರ್ಬೋದು, ಅಲ್ಲಿ ಕನ್ನಡಾಂಬೆಗೆ ಪುಷ್ಪ ಮಾಲಾರ್ಪಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಲ್ಲಿ ಮುಗಿಸಿದ ತಕ್ಷಣ ಕಂಠೀರವ ಸ್ಟೇಡಿಯಂನಲ್ಲಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಸಿಎಂ ಜೊತೆಗೆ DCM ಮತ್ತೆ ಶಿಕ್ಷಣ ಇಲಾಖೆ ಮಂತ್ರಿಗಳು ಸೇರಿದಂತೆ ಹಲವು ಜನ ಭಾಗಿಯಾಗ್ತಾರೆ. ಮತ್ತೊಂದು ಕಡೆ ಸೆಕ್ಯೂರಿಟಿ ವಿಚಾರವಾಗಿಯೂ ಕೂಡ ಪೊಲೀಸರು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಏನೆಲ್ಲ ಭದ್ರತೆಯನ್ನು ವಹಿಸಬೇಕು, ಆ ಒಂದು ನಿಟ್ಟಿನಲ್ಲಿ ಭದ್ರತೆಯನ್ನು ವಹಿಸ್ತಿದ್ದಾರೆ. ಕೆಲವೇ ಹೊತ್ತಲ್ಲಿ ಕಂಠೀರವ ಸ್ಟೇಡಿಯಂನಲ್ಲಿ ಈ ಒಂದು ಕಾರ್ಯಕ್ರಮ ಆರಂಭವಾಗಲಿದೆ. ಶ್ರೀಪಾದ್, ಓಕೆ, ಧನ್ಯವಾದ ಮದೇಶ್ ಮಾಹಿತಿಗಾಗಿ. ಇದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಕನ್ನಡದ ಹಬ್ಬವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಸದ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಈ ಸಂಭ್ರಮ ಸಡಗರ ಯಾವ ರೀತಿ ಮನೆ ಮಾಡಿದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯೋತ್ಸವದ ಹಬ್ಬ ಮನೆ ಮಾಡಿದೆ. ಎಲ್ಲ ಕಡೆಯೂ ಕೂಡ ಹಬ್ಬವನ್ನ ಆಚರಣೆ ಮಾಡಲಾಗ್ತದೆ. ಅದರಲ್ಲೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಈ ಒಂದು ಹಬ್ಬದ ಆಚರಣೆ ಅಂದ್ರೆ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಶಿಕ್ಷಣ ಇಲಾಖೆಯಿಂದ ಕಂಠೀರವ ಸ್ಟೇಡಿಯಂನಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಆದರೆ ಇಲ್ಲಿ 9:14 ಆದರೂ ಕೂಡ ಇನ್ನೂ ಸಿಎಂ ಇಲ್ಲಿ ಬಂದಿಲ್ಲ. ಮಕ್ಕಳು ಬೆಳಗ್ಗಿನಲ್ಲೂ ಕೂಡ ಸಿಎಂಗಾಗಿ ಕಾದು ಸುಸ್ತಾಗಿದ್ದಾರೆ. ಬಿಸಿನಲ್ಲೂ ಕೂಡ ಮಕ್ಕಳು ಕೂತಿದ್ದಾರೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಕೃಷ್ಣ ನಿಮಗೆ ತೋರಿಸ್ತಾ ಇದ್ದಾರಲ್ಲ, ಬೆಳಗ್ಗೆ 9 ಗಂಟೆ ಸುಮಾರಿಗೆ ಈ ಒಂದು ಧ್ವಜಾರೋಹಣ ಆಗಬೇಕಾಗಿತ್ತು ಕಂಠೀರವ ಸ್ಟೇಡಿಯಂನಲ್ಲಿ. ಶಿಕ್ಷಣ ಇಲಾಖೆಯಿಂದ 70ನೇ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕ ಸರ್ಕಾರದ ವತಿಯಿಂದ. ಅದಕ್ಕಾಗಿ ಸಾಕಷ್ಟು ಕಡೆಯಿಂದ ಮಕ್ಕಳು ಬೆಳಗ್ಗೆಯಿಂದ ಕೂಡ ಬಂದು ಕೂತಿದ್ದಾರೆ. ಅಂದ್ರೆ ಬೆಳಗ್ಗೆ 7 ಗಂಟೆಗೆ ಎಲ್ಲ ಮಕ್ಕಳು ಕೂಡ ಬಂದು ಇಲ್ಲಿ ಅವಾಗಿನಿಂದಲೂ ಕೂತಿದ್ದಾರೆ. ಆದ್ರೆ ಇಷ್ಟೊತ್ತಿಗೆ 9 ಗಂಟೆ ಎಕ್ಸಾಕ್ಟ್ಲಿ ಈ ಒಂದು ಧ್ವಜಾರೋಹಣ ಆಗಬೇಕಾಗಿತ್ತು. ಆದ್ರೆ ಇನ್ನೂ ಕೂಡ ಸಿಎಂ ಈ ಒಂದು ಸ್ಥಳಕ್ಕೆ ಬಂದಿಲ್ಲ. ಇನ್ನೂ ಕೂಡ ಧ್ವಜಾರೋಹಣ ಆಗಿಲ್ಲ. ಈ ನಡುವೆ ಮಕ್ಕಳು ಕಾದು ಎಲ್ಲೊಂದು ಕಡೆ ಸುಸ್ತಾಗ್ತಿದ್ದಾರೆ. ಎಲ್ಲರೂ ಕೂಡ ಚಿಕ್ಕ ಮಕ್ಕಳು ಬೆಳಗ್ಗೆ ಇನ್ನೂ ಕೂಡ ತಿಂಡಿ ತಿಂದಿರೋದಿಲ್ಲ ಅಂತ ಅನ್ಸುತ್ತೆ. ಆದರೆ ಸಿಎಂ ಕಾರ್ಯಕ್ರಮ ಇರೋದ್ರಿಂದ ಎಲ್ಲ ಮಕ್ಕಳು ಕೂಡ ಕಾಯ್ತಿದ್ದಾರೆ. ಕಾದು ಸುಸ್ತಾದಂತೆ ಕಾಣಿಸ್ತಿದೆ ಒಂದಷ್ಟು ಜನ ಮಕ್ಕಳು. ಈಗಾಗಲೇ ವಿಧಾನಸೌಧದಲ್ಲಿ ಸದ್ಯಕ್ಕೆ ಸಿಎಂ ಅಲ್ಲಿ ಧ್ವಜಾರೋಹಣ ಮಾಡುವಂಥದ್ದಾಗಿರ್ಬೋದು, ಅಲ್ಲಿ ಕನ್ನಡಾಂಬೆಗೆ ಪುಷ್ಪ ಮಾಲಾರ್ಪಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಲ್ಲಿ ಮುಗಿಸಿದ ತಕ್ಷಣ ಕಂಠೀರವ ಸ್ಟೇಡಿಯಂನಲ್ಲಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಸಿಎಂ ಜೊತೆಗೆ DCM ಮತ್ತೆ ಶಿಕ್ಷಣ ಇಲಾಖೆ ಮಂತ್ರಿಗಳು ಸೇರಿದಂತೆ ಹಲವು ಜನ ಭಾಗಿಯಾಗ್ತಾರೆ. ಮತ್ತೊಂದು ಕಡೆ ಸೆಕ್ಯೂರಿಟಿ ವಿಚಾರವಾಗಿಯೂ ಕೂಡ ಪೊಲೀಸರು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಏನೆಲ್ಲ ಭದ್ರತೆಯನ್ನು ವಹಿಸಬೇಕು, ಆ ಒಂದು ನಿಟ್ಟಿನಲ್ಲಿ ಭದ್ರತೆಯನ್ನು ವಹಿಸ್ತಿದ್ದಾರೆ. ಕೆಲವೇ ಹೊತ್ತಲ್ಲಿ ಕಂಠೀರವ ಸ್ಟೇಡಿಯಂನಲ್ಲಿ ಈ ಒಂದು ಕಾರ್ಯಕ್ರಮ ಆರಂಭವಾಗಲಿದೆ. ಶ್ರೀಪಾದ್, ಓಕೆ, ಧನ್ಯವಾದ ಮದೇಶ್ ಮಾಹಿತಿಗಾಗಿ.